ಸರ್ ನೀವು ಇಲ್ಲೇ ಇರಬೇಕು, ರೋಡಿಂದ ನೋಡಿ ಇಲ್ಲೇ ಇರಬೇಕು, ತುಂಬ ಡೀಪ್ ಆಗ್ಬಿಡಿ, ಯಾವ್ಯಾವ ಬರ್ತಾವೆಲ್ಲ ಅವುಗಳು ಪಾವುಗಳು ಅವೆಲ್ಲ ಕಷ್ಟ ಆಗ್ಬಿಡುತ್ತೆ ಅಂತಂದರು. ಯಾವ ಡೀಪ್ಗೂ ಹೋಗಲ್ಲ, ಒಂದು ಕಡೆ ಎಲ್ಲ ನೋಡ್ತೀವಿ ಕೊಳಕು ಬಂಡೆಗಳೆಲ್ಲ ಸುತ್ತಾವೆ. ಅವ್ರು ನೋಡ್ಬಿಟ್ಟು ಡೈರೆಕ್ಟ್ರ್ ಬನ್ನಿ ನೋಡಿ ಅಂತ ಅಂದ್ಬಿಟ್ವಿ. ಎಲ್ಲ ಬಿದ್ದು ನಾನು ಇವ್ರು ಬಿದ್ದು ಒಳ್ಳಾಡ್ಬಿಟ್ಟಿದ್ವಿ ಅದ್ರ ಮೇಲೆ. ಅವೇನು ಮಾಡಿರಲಿಲ್ಲ, ಆರಾಮಾಗಿ ಸೀನಲ್ಲೇ ಚಿನ್ನ. ನಾನೇನು ಅಯ್ಯೋ ರಾಮ್ನೆ, ನಾನು ಇನ್ನು ಬೇರೆ ಕತೆ ಹೇಳ್ತಾ ಇದ್ದೀನಿ ಅಲ್ಲಿ. ಅಮ್ಮ ಸಿನಿಮಾದೇ ಕಣಮ್ಮ ನಾನು ಹೇಳ್ತಿರೋದು ಕಣಮ್ಮ, ಏನು ಆವುಗಳದ್ದು ಕತೆ ಹೇಳ್ತಾ ಇದ್ದೀನಿ ನಿಂದಲ್ಲ ಸಮೀರು. ಅದು ಏನೂ ಆಗಲಿ ತೋರಿಸೋದು ನೋಡಿ ಅಂತ. ನಿಜವೂ ಭಯ ಆಯಿತು, ಏನೂ ಆಗಲಿಲ್ಲ. ಅಯ್ಯ ಮತ್ತೇನ ಡಮ್ಮಿ ಮಾಡಿಸಿದ್ವಾ? ಹ್ಞೂ ಸರ್, ನಿಜವಲ್ಲ ಮರಿಗಳೆಲ್ಲ ಪಾಪ ಮರಿಗಳು. ದೊಡ್ಡದಿನ ಅಮ್ಮ ಬಂದಿರಲಿಲ್ಲ, ಬನ್ನಿ ಅಮ್ಮ ಬರೋಷ್ಟು ಹೊಂಟೋಗ್ಬಿಡೋಣ ಬನ್ನಿ ಅಂತೇಳಿ 3:30ಗೆಲ್ಲ ಖಾಲಿ ಮಾಡಿಬಿಟ್ವಿ. ಅವ್ರ ಅಮ್ಮ 5:30ಗೆ ಬಂದಿರ್ಬೇಕನೋ. ಬಂದ್ಬಿಟ್ವಿ, 3:30ಗೆಲ್ಲ ಬಂದ್ಬಿಟ್ವಿ ಪಾಪ. ಎಲ್ಲ ಮರಿಗಳು ಇಷ್ಟಿದ್ವು, ಏನು ಯಾವನು ಸಾಯಿಸ್ಲಿಲ್ಲ. ಎಲ್ಲ ಬಂದ್ಬಿಟ್ವಿ ಸೀದಾ ಬನ್ನಿ ಅಂತ. ಅವ್ರ ಅಮ್ಮ ಬರ್ತಾರೆ, ಅಮ್ಮನ ಜೊತೆ ಅಪ್ಪನೂ ಬರ್ತಾರೇನೋ ಅಂದ್ಬಿಟ್ಟು ಬಂದ್ಬಿಟ್ವಿ. ಆ ಥರದಲ್ಲಿ ನಿಜವಾಗ್ಲೂ ಆಮೇಲಿಂದ ಒಂದು ಸಣ್ಣ ಚೇಳು ನೋಡಲಿಲ್ಲಪ್ಪ. ನಿಜವಾಗ್ಲೂ ನಾವು ಅಷ್ಟು ಫಾರೆಸ್ಟಲ್ಲೆಲ್ಲ ಮಾಡಿದ್ವಿ. ಒಂದು ರೀತಿ ಬೇರೆ ಥರದಲ್ಲಿ ಆ ಕಾಡಿನ ಅದು ನಿಗೂಡುತ್ತೆ. ಅದರಲ್ಲಿ ಏನು ಆಗುತ್ತೆ, ಏನೇನು ಕಾಡು ಏನೇನು ಬಚ್ಚಿಕೊಂಡಿದೆ. ಆಮೇಲೆ ಕಾಡು ಎಂಥವ್ರಿಗಿದು ಅದು ಒಳ್ಳೆಯವ್ರಿಗೂ ಒಳ್ಳೆ ಕಾಡೆ, ಕೆಟ್ಟವ್ರಿಗಂತೂ ಈಗ ತುಂಬ ತುಂಬ ಅದ್ಭುತ ಕಾಡು. ಕೆಟ್ಟವ್ರಿಗೆ ಏನೆಲ್ಲ ಯಾರಿಗೂ ಸಿಗ್ದಂಗೆ ಮಾಡಕ್ಕೆ ಬಿಡ್ಬೋದು. ಆ ಥರದ್ದು ಎಲ್ಲ ಎಲ್ಲ ಏನು ಬೇಕಾದ್ರೆ ಮಾಡ್ಬೋದು. ಆ ಥರದ್ದೊಂದು ಕುತೂಹಲಕ್ಕೆ ಕರ್ಕೊಂಡು ಹೋಗ್ತಾರೆ ನಮ್ಮನ್ನು. ಅಷ್ಟು ಕೊಳ್ಳೆಗಾಲದಿಂದ ಶುರು ಮಾಡ್ತೀವಿ, ಸುಮಾರು ದಿನ ಕಾಡಲ್ಲಿ ಬದುಕ್ತೀವಿ.